ಸೂಪರ್ ನಾಟಿ ಕೋಳಿ ಸಾರು ಮತ್ತು ರೈಸು ಜೊತೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರ್ತೀವಿ. ನಿಮ್ಗೆ ತೋರಿಸ್ತೀವಿ, ಬನ್ನಿ. ಯಾವ ಥರ ಇದೆ ಟೇಸ್ಟು? ನೋಡಿ, ನಾಟಿ ಕೋಳಿ ಸಾರು ಒಂದೇ ಒಂದು ಈರುಳ್ಳಿ ಪೀಸ್ ಹಾಕ್ಕೊಂಡು ಕೆಲಿಕ್ ಹೋಗಲ್ಲ, ಇಲ್ಲಿ ಗಂಟೆ ಬರ್ತದಷ್ಟೇ. ನನಗೆ ಭಯನೇ ಆಗೋಯ್ತು. ಹಾ, ರೆಡಿ ಮಾಡಿದಿರಿ? ಇದು ತಂದೂರಿ ಮಾಡಕ್ಕೆ. ಇದು ಎಲ್ಲ ಕ್ಲೀನಾಗಿ ನೀಟ್ ಮಾಡ್ತಾ ಇದೀವಿ. ಚಿಕ್ಕ ಎಲ್ಲ ಕಡ್ಡಿ, ಇದು ಹಂಗೆ ಮರದ ಬೇರೆ ಕಡ್ಡಿ ವಾಂಗ್ ವಾಸನೆ ಬಂದ್ಬಿಡ್ತದೆ ಅಂದ್ಬಿಟ್ಟು ಚಿಕನ್ ಕ್ಲೀನ್ ಮೇಲ್ಗಡೆ ಇಲ್ದೇ ಇದ್ರೇನೆ ವಾಸನೆ ಬರಲ್ಲ ಕಳ್ಳ. ಇದೇನಿಲ್ಲ, ಇದೆಲ್ಲ ಎದ್ಬಿಡ್ತದೆ. ಅದಕ್ಕೋಸ್ಕರ ಕ್ಲೀನ್ ಇದು ಮಾಡ್ತಾ ಇರೋದು, ಎಲ್ಲ ಚಿಪ್ಪೆ ತೆಗಿತಾ ಇರೋದು. ಇದಕ್ಕೆ ಉಪ್ಪಾಕಿ ಕಹಿ ಎಲ್ಲ ಹೋಗ್ಲಿ ಅಂತ ಹಂಗೆ ಗಿಡದ ಕಡ್ಡಿ ಅಂತ ತೊಳೆದಾದ್ಮೇಲೆ ಒಂದೊಂದು ಸುಟ್ಟಬೇಕು ಕಡ್ಡಿನ. ಅವಾಗ ಬೇಗ ಹತ್ಕೊಳ್ಳಲ್ಲ, ಕಡ್ಡಿ ಎಲ್ಲ ಹತ್ಕೊಳ್ಳೋದು ಚೆನ್ನಾಗಿರ್ತದೆ, ಸ್ಟ್ರೈಟ್ ಆಗಿರ್ತದೆ. ಸೌದೆ ಸಂಗ್ರಹಿಸ್ತಾ ಇದ್ದಾನೆ. ಸೌದೆ ಅಭಾವ ಆಗ್ಬಿಟ್ಟಿದೆ, ಮಳೆ ಬಂದು. ಕೆಳಗಡೆ ನಮ್ಮ ಕಿರಣ್ ಅವರು ಸೌದೆ ಮುರಿತಾವ್ರೆ. ಹಾಯ್ ಫ್ರೆಂಡ್ಸ್, ಇವತ್ತು ತಂದೂರಿ ಚಿಕನ್ ಮಾಡ್ತಾ ಇದ್ದೀವಿ ವಿತ್ ಎಲ್ಲ ಫ್ರೆಂಡ್ಸ್ ಸೇರಿ. ಬನ್ನಿ ಮೊದಲು ಚಿಕನ್ ತೊಳೆಯುವ. ತೊಳಿರಿ ಬನ್ನಿ ತೊಳಿರಿ ಬನ್ನಿ ತಿನ್ನಿ. ನೋಡಿ, ಕ್ಲೀನಾಗಿ ನೀಟಾಗಿ ಚಿಕನ್ ತೊಳ್ಕೊತಾ ಇದ್ದೀವಿ. ಅದು ಶುದ್ಧವಾದ ನೀರಲ್ಲಿ, ಹರಿಯೋ ನದಿಲಿ ತೊಳಿತಾ ಇದೀವಿ. ನಮ್ಮೂರಲ್ಲಿ ಮಳೆ ಹೋದಾದ್ಮೇಲೆ ನದಿ ಸೃಷ್ಟಿ ಆಗ್ಬಿಟ್ಟದೆ. ಈಗ ಚಿಕನ್ ತೊಳೆದಾಯ್ತು ನೋಡಿ. ಈಗ ನೀಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಮಾರ್ಕ್ ಮಾಡಬೇಕು. ಬನ್ನಿ ಮಾಡೋಣ. ಖಾರ ಜಾಸ್ತಿ ಹಾಕಬೇಕು, ಚೆನ್ನಾಗಿ ಬೇಯಬೇಕು ಅಂದರೆ ಈ ಥರ ನೀಟಾಗಿ ಹಿಂಗೆ ಕಟ್ ಮಾಡಬೇಕು. ಈ ಥರ ಈಗ ಖಾರ ಒಡೆ ಸೇರಿಕೊಂಡಾಗ ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಸಸಿ ಹೊಡೆಯುತ್ತೆ ಮಾಂಸ, ಅಂದರೆ ಒಳಗಡೆ ಮಿಕ್ಸ್ ಆಗಲ್ಲ. ಈ ಮ್ಯಾಡೆ ಚೆನ್ನಾಗಿ ಬರ್ತದಲ್ಲ, ಖಾರ ಬಂದು ಹಿಂಗೆ ಹೊಂಟೋಗುತ್ತೆ. ಆದರೆ ಅಟ್ಲೀಸ್ಟ್ ಹಿಂಗೆ ಕಟ್ ಮಾಡಿದ ಒಳಗೆ ಹಾಕಿದಾಗ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ, ವಿತ್ ಮಾಂಸ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಮಾಂಸ ಬೇಯಲ್ಲ. ಅದರಿಂದ ಚೆನ್ನಾಗಿ ಕಟ್ಟಿಂಗ್ಸ್ ಮಾಡ್ಕೋಬೇಕು. ನಮ್ಮದು ಮಸಾಲೆಗಳು ಎಲ್ಲ ಹೋಮ್ ಮೇಡ್ ಇದು. ನಾವೇ ಮನೆ ರೆಡಿ ಮಾಡ್ಕೋತೀವಿ, ಔಟ್ಸೈಡಿಂದ ತರಲ್ಲ. 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಸ್ಪೂನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ. ನಿಮ್ಮ ರುಚಿಗೆ ತಕ್ಕಷ್ಟು. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ. 1 ಸ್ಪೂನು ಜೀರಿಗೆ ಪೌಡ್ರ್ ಹಾಕೊಳ್ಳೋಣ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಅಚ್ಚ ಖಾರದ ಪುಡಿ, 2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು, 4 ಸ್ಪೂನು ತಂದೂರಿ ಪೌಡ್ರ್ ಹಾಕೊಳ್ಳೋಣ. ಏನಂದರೆ ತಂದೂರಿ ಮಾಡ್ಬೇಕಾದ್ರೆ ತಂದೂರಿ ಪೌಡ್ರು ಇದ್ದರೆ ಒಂಥರ ಅದ್ರ ಟೇಸ್ಟೇ ಬೇರೆ ಇರ್ತದೆ. ಅದಕ್ಕೋಸ್ಕರ ತಂದೂರಿ ಪೌಡ್ರ್ ಹಾಕೋತಾ ಇದ್ದೀವಿ.
3 ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಏನಂದರೆ ಚಾಟ್ ಮಸಾಲ ಒಂಥರ ಫ್ಲೇವರ್ ಕೊಡುತ್ತೆ, ಸೂಪರಾಗಿರುತ್ತೆ. ಬೇಡ ಅಂದರೆ ಆಪ್ಷನಲ್, ಇದು ಬೇಡ ಅಂದರೆ ಬೇಡ, ಆದರೆ ಮಜಾನೇ ಬೇರೆ ಇರ್ತದೆ, ಒಂಥರ ಸೂಪರಾಗಿರ್ತದೆ. ಅದಕ್ಕೋಸ್ಕರ ನಾವು ಹಾಕೋತಾ ಇದ್ದೀವಿ. ಸ್ವಲ್ಪ ಕೋಟಿಂಗ್ಗೋಸ್ಕರ ಒಂದು 3 ಸ್ಪೂನು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಚೆನ್ನಾಗಿ ಕೋಟಿಂಗ್ ಬರಲಿ, ಕಚ್ಕೊಳ್ಳಿ ಅಂತ. ಮತ್ತು ಕಸೂರಿ ಮೇಥಿ ಹಾಕೋತಾ ಇದ್ದೀವಿ. ಕಸೂರಿ ಮೆಂತ್ಯ ಇದು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೋ ಟ್ರಿಪ್ಪು, ಅಲ್ಲಿ ತಂದಿದ್ದು, ಅಲ್ಲೇ ಹೋಮ್ ಮೇಡ್ ಅಂದ್ಬಿಟ್ಟು ಚೆನ್ನಾಗಿರುತ್ತೆ. ಇದು ಒಂಥರ ಟೇಸ್ಟು ಡಿಫ್ರೆಂಟ್ ಟೇಸ್ಟ್, ಫ್ಲೇವರ್ ಮತ್ತು ಟೇಸ್ಟು ಸೂಪರಾಗಿರುತ್ತೆ. ಇದನ್ನ ಹಾಕ್ಕೊಳ್ಳಿ. 1 ಸ್ಪೂನು ಸೋಂಪು ಹಾಕೊಳ್ಳೋಣ. ಸೋಂಪು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಗಟ್ಟಿ ಮೊಸರು ಹಾಕೊಳ್ಳೋಣ. ನಾವು ಒಂದು 1/4 ಲೀಟ್ರು ಮೊಸರು ಹಾಕೋತಾ ಇದ್ದೀವಿ. ಮತ್ತು ಒಂದು 100 ಗ್ರಾಮು ಆಯಲ್ ಹಾಕೋತಾ ಇದ್ದೀವಿ. ಆಯಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮಾಂಸ ಕಚ್ಕೊಳ್ಳೋದ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ಮ ರುಚಿ ಹೆಂಗೆ ಬೇಕಂಗೆ ಹಾಕೊಳ್ಳಿ. ನಾವು ಸ್ವಲ್ಪ ಹಾಕ್ತೀವಿ. ಸ್ವಲ್ಪ ಹಾಕ್ತಾಯಿದ್ದೀವಿ. ನಿಂಬೆಹಣ್ಣು ಒಂದು ಫುಲ್ ನಿಂಬೆಹಣ್ಣು ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನ್ ಚೆನ್ನಾಗಿ. ಈಗ ಚಿಕನ್ ಮ್ಯಾರಿನೇಟ್ ಮಾಡ್ತಾಯಿದ್ದೀವಿ. ಎಲ್ಲ ಮಸಾಲೆ ಹಾಕಿ ನೀಟಾಗಿ ಒಳಗಡೆ ಎಲ್ಲ ಹೋಗ್ಬೇಕು ಮಸಾಲ, ಒಂದೊಂದು ಇದ್ರೊಳಗಡೆನೂ, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಲೆಗ್ ಪೀಸ್, ತಂದೂರಿ ಲೆಗ್ ಪೀಸ್ ರೆಡಿ. ಈಗ ಉಂಡೆ ಕೋಳಿಗೆ ಮಸಾಲೆ ಹಾಕ್ತಾಯಿದ್ದೀವಿ. ಯಾವ ಥರ ಹಾಕೋದು ಅಂತ ತೋರಿಸ್ತಾಯಿದ್ದೀವಿ. ನೀಟಾಗಿ ಎಲ್ಲ ನಾವು ಮಾಡ್ಕೊಂಡಿದ್ದೀವಲ್ಲ ಪೀಸಸ್ಸು, ಅಂದರೆ ಮಾರ್ಕ್ಸ್ ಒಳಕ್ಕೆ ನೀಟಾಗಿ ಅದೇ ಮಾಂಸಕ್ಕೆ ನೀಟಾಗಿ ಹಾಕಬೇಕು. ಹಾಕಿದ್ರೆ ಅದು ಮಾಂಸ ಚೆನ್ನಾಗಿ ಬೇಯುತ್ತೆ, ವಿತ್ತು ಖಾರವಾಗಿ ರುಚಿಯಾಗಿರುತ್ತೆ. ರೆಡಿ ಟು ಕುಕ್ ಟುಡೇ ಸ್ಪೆಷಲ್ ಚಿಕನ್ ತಂದೂರಿ ತಿನ್ನುವ. ಇಲ್ಲೇ ಸೌದೆ ಇಲ್ಲಿ ತಗೊಬಂದವ್ರೆ ಬೆಂಕಿ ಎತ್ಸಕ್ಕೆ. ಬೇಗ ಹತ್ತುತ್ತೆ ಬೆಂಕಿ. ಇವಂತೂ ಸಕ್ಕತ್ತಾಗಿ ಗೊತ್ತಾವ ಇವು. ಇನ್ನು ಕೋಳಿ ಬೆಂದೋಗ್ಬಿಟ್ರೆ ಇನ್ನೊಂದ್ಸಲ ಉರಿತಾ ಇರ್ಬೇಕು, ಹಂಗಾದಿ ಈಗ. ನೋಡಿ ಉಪ್ಪಾಕಿ ತೊಳೆದು ಕಡ್ಡಿನೆಲ್ಲ ತೊಳೆದಾದ್ಮೇಲೆ ಇವಾಗ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದೀವಿ. ಇದನ್ನ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತ. ಇದ್ರ ಕೊಳಕ್ಕೆ ಚಿಕನ್ನ ಹಿಂಗೆ ಹಾಕಿ ಹಿಂಗೆ ಬೇಯಿಸ್ಬೇಕಲ್ಲ, ಅದಕ್ಕೆ ನೋಡಿ ಅದು ಉಂಡೆ ದೊಡ್ಡ ಕೋಳಿ ಬೇಸಕ್ಕೆ, ಇದು ಸಣ್ಣ ಸಣ್ಣ ಪೀಸ್ ಬೇಸಕ್ಕೆ ಶಿಫ್ಟ್ ಮಾಡ್ಕೋದವ್ರಿ ಕೆಂಡನ. ನೋಡಿ ಈಗ ತಂದೂರಿನ ಮಾಡ್ತಾಯಿದ್ದೀವಿ ಬೇಯಿಸೋಕ್ಕೆ. ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀವಿ. ಸ್ಮೋಕ್ ಚಿಕನ್. ಈಗ ತಂದೂರಿನ ಉಂಡೆ ಕೋಳಿನ ಕಟ್ತಾ ಇದ್ದೀವಿ ನೀಟಾಗಿ. ತಂತಿಲಿ ಜಾರ್ಕೊಬಿಡುತ್ತೆ ಅಂತ. ತಿರುಗಿಸು. ಓಕೆನಾ? ಸ್ಟ್ರೆಂತ್ ಕೂತಿದ್ಯಾ? ಓಕೆ, ಫ್ಯಾಂಟಾಸ್ಟಿಕ್. ಬಾಯಿಲಿ ಬೆಂಕಿ ಹಾಕಿ ಬಾಣ ಇವ ನೀನು. ಸಿಕ್ಕಾಬಡೆ ಬೆನ್ನೋಗಿದೆ. ನೋಡಿ ಈ ಥರ ಮೀಡಿಯಮ್ ಆಗಿ ಹಾಕಿ ಸೌದೆನ ಸ್ವಲ್ಪನೇ ಬೇಯಿಸ್ಬೇಕು. ಏನಾದರೂ ನೀವು ಬೇಗ ಬೇಯಿಸ್ಬಿಡೋಣ ಅಂತ ಜೋರಾಗಿ ಹಾಕಿದ್ರೆ ಸೀದು ಹೋಗುತ್ತೆ, ಮಸಾಲೆ ಸೀದೋಗುತ್ತೆ, ಮಾಂಸನೂ ಬೇಯಲ್ಲ, ತಿನ್ನಕ್ಕೂ ಆಗಲ್ಲ. ಈ ಥರ ಹಾಕಿ ಆ ಥರ ಅವಾಗ ತಂತಿನೆಲ್ಲ ಕಟ್ಟಬೇಕು, ಇಲ್ಲಾಂದ್ರೆ ಆಗಲ್ಲ. ಬೈಂಡಿಂಗ್ ವೈರ್ ಬರುತ್ತೆ ಸಣ್ಣ ತಂತಿ, ಅದರಲ್ಲಿ ಈ ಥರ ಕಟ್ಕೊಳ್ಳಿ ಸೈಡಲ್ಲಿ, ಇಲ್ಲಾಂದರೆ ಟರ್ನ್ ಮಾಡೋಕ್ಕಾಗಲ್ಲ. ಈಗ ಎಣ್ಣೆ ಹಾಕ್ಬೇಕು ಸ್ವಲ್ಪ, ಆಮೇಲೆ ಮಸಾಲೆ ಇನ್ನೊಂದು ಕೋಟಿಂಗ್ ಬೆಳಿಬೇಕು. ಇನ್ನೂ ಒಂದು ಸ್ವಲ್ಪ ಬೇಯಬೇಕದು.
ಆಗೈತೆ ತಂದೂರಿ ಚಿಕನ್ನು ನೋಡ್ಬೋದು ಯಾವ ಥರ ಬೆಂದಿದೆ ಅಂತ ನೋಡಿ, ಯಾವ ಥರ ಮೆತ್ತಗಿದೆ ನೋಡಿ ತೋರಿಸ್ತೀನಿ. ನೋಡಿ ಈ ಥರ ಬರುತ್ತೆ ನೀಟಾಗಿ ಚೆನ್ನಾಗಿ ಎಲ್ಲ ಚೆನ್ನಾಗೈತೆ. ಎಲ್ಲ ನೀಟಾಗಿ ಬೇಯಿಸಿದ್ದೀವಿ ಅದ ಸೈಡು. ಈ ಸೈಡ್ ನೋಡಿ ಈ ಥರ. ಇದು ನಾವು ಹೆಂಗೆ ಬೇಯಿಸಿದ್ದೀವಿ ಅಂದರೆ ಕಮ್ಮಿ ಉರಿಲೇ ಬೇಯಿಸಿದ್ದೀವಿ. ಮಾಂಸನೂ ಚೆನ್ನಾಗಿ ಬೆಂದಿದೆ, ಎಲ್ಲ ಹದವಾಗಿದೆ, ಮಸಾಲೆನೂ ಸೀದಿಲ್ಲ, ಚೆನ್ನಾಗಿದೆ, ನೀಟಾಗಿದೆ. ಮತ್ತು ಬನ್ನಿ ಅದು 4 ಪೀಸ್ ಹೊಡ್ತಿರೋ ಒಂದು ತಂದೂರಿಗೆ, ಅದು ಇನ್ನೂ ಚೆನ್ನಾಗಿ ಬೆಂದಿದೆ. ಇದು ಯಾಕೆಂದರೆ ಇದು ತಂತಿ ಮೇಲೆ ಮಡಗಿದ್ದೀವಿ, ನೀಟಾಗಿದೆ. ಇದುವೇ ಎಲ್ಲ ಚೆನ್ನಾಗಾಗಿದೆ, ಕೆಂಡದಲ್ಲೇ ಬೇಯಿಸಿರೋದು ನೀಟಾಗಿ, ಎಲ್ಲ ಚೆನ್ನಾಗಿದೆ. ಈಗ ಎಲ್ಲ ನಿಮ್ಗೆ ರೆಡಿ ಆಗಿರೋದು ನೋಡ್ತಾ ಇದ್ಮೇಲೆ ಏನು ಅನಿಸುತ್ತೆ ಅಂದರೆ ನೆಕ್ಸ್ಟು ಬ್ಯಾಟಿಂಗೋಸ್ಕರ ಸೂಪರ್ ನಾಟಿ ಕೋಳಿ ಸಾರು ಮತ್ತು ರೈಸು ಜೊತೆಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರ್ತೀವಿ, ನಿಮ್ಗೆ ತೋರಿಸ್ತೀವಿ ಬನ್ನಿ. ಪೀಸು ನೀನು ಸಿಲ್ವಮ್ಮ ನಾಟಿ ಕೋಳಿ ಕಲ್ಲ ಕೋಲ್ ಕೊಟ್ಬಿಡ್ತೀನಿ. ನಿಂದು ಮತ್ತೆ ಯಾರು ತಿನ್ನೋದು ಕೋಲ? ಜಾಸ್ತಿ ಕೂಡ ಸುರ್ಕೊಂಡೋಗಿದೆ. ನಾನು ನೋಡ್ತೀನಿ ನಾವೆಲ್ಲ ಮಾಡಿದ್ವು ಯಾವ ಥರ ಇದೆ ಅಂತ. ಚೆನ್ನಾಗೈತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಲ್ಲ, ಸೂಪರಾಗಿ ಸಿಗ್ತದೆ. ತರ್ತರಿ ಥರ ಮಾಡಿದ್ವು, ಅದು ಒಂಥರ ಸೂಪರ್. ಅದೇನೇ ಒಂಥರ. ಮತ್ತು ಈ ಕಸೂರಿ ಮೇಥಿ ಹಾಕಿದ್ದೋ ನೋಡಿ, ಅದಂತೂ ಅಲ್ಟಿಮೇಟು. ಒಂಥರ ಅದೇ ಫ್ಲೇವರ್ ಬೇರೆ. ಮತ್ತು ಸೋಂಪ ಕಾಳು ಹಾಕಿದ್ವಲ್ಲ, ಅದು ಸಿಕ್ತಾಗಂತೂ ಸೂಪರ್ ಟೇಸ್ಟೇ ಬರುತ್ತದೆ, ಸಕ್ಕತ್ತಾಗೈತೆ. ಇನ್ನೊಂದು ಸಲ ಟ್ರೈ ಮಾಡಿ ನೀವೇ. ನಾವು ಹಾಕಿದ್ದ ಐಟಮ್ ನೋಡ್ಕೊಂಡಲ್ಲ ಅಷ್ಟು ಪ್ರಮಾಣದಲ್ಲಿ ಹಾಕಿ, ಅಂದರೆ ನಾವು 2 ಕೋಳಿಗೆ ಮಾಡಿದ್ದೋ, ನೀವು 1 ಕೋಳಿಗೆ ಎಷ್ಟು ಬೇಕೋ ಅರ್ಧ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಟ್ರೈ ಮಾಡಿ, ಮಸ್ಟು ಟ್ರೈ ಮಾಡಿ. ಹೋಗಿ ಈ ಥರ ಪ್ರಕೃತಿ ಮಧ್ಯದಲ್ಲಿ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ಅದುವೇ ಎಲ್ಲ ಫ್ರೆಂಡ್ಸ್ ಜೊತೆ ನಾಟಿ ಕೋಳಿ ಸಾಂಬಾರು ಜೊತೆಗೆ ನಾಟಿ ಕೋಳಿ ಸಾರು ಬೇರೆ. ನಾಟಿ ಕೋಳಿ ಸಾರು ಅಷ್ಟೇ, ಮಸಾಲೆ ಸೂಪರ್ ಆಗೈತೆ. ಅನ್ನ ಇಲ್ಲ ಇಂಥ ನಾಟಿ ಕೋಳಿ ಸಾರಿಗಿಂತ ಸೂಪರ್ ಆಗೈತೆ. ನೀವು ಟ್ರೈ ಮಾಡಿ, ಸಂಡೇ ಫ್ರೀಯಾಗಿದ್ದಾಗ ಮಾಡಿ, ಫ್ರೀ ಟೈಮಲ್ಲಿ ಮಾಡಿ, ಸಕ್ಕತ್ತಾಗೈತೆ. ಟ್ರೈ ಮಾಡಿ ಒಂದ್ಸತ, ಸೂಪರಾಗಿ. ನಮಗೂ ಏನಿಲ್ಲ, ನಾವು ಇಷ್ಟೆಲ್ಲ ಮಾಡ್ತಾಯಿದ್ವಿ. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದು ಮರ್ಕೋಬೇಡಿ. ನಮ್ಮ ವೀಡಿಯೋಗಳು ಬರ್ತಾ ಇರ್ತದೆ, ಒಂದು ಲೈಕ್ ಕೊಡಿ ಸಾಕು, ನಮಗೂ ಖುಷಿ ಆಯ್ತದೆ. ಇನ್ನೂ ಎಕ್ಸ್ಟ್ರಾ ಮಾಡ್ತಾ ಇರ್ತೀವಿ. ಯಾವ ಥರ ಇದೆ ಟೇಸ್ಟು? ಸೂಪರ್ ಆಗಿದೆ ನೋಡಿ, ನನಗೆ ಆ ಥರ ಎಲ್ಲ ಹೇಳಕ್ಕೆ ಬರೋದಿಲ್ಲ. ನನಗೆ ಮಾಂಸ ಅಂದ್ರೆ ಇಷ್ಟ. ಮಾಂಸ ಹೆಂಗಿರೋ ತಿಂತೀನಿ, ಖಾರವಾಗಿದ್ರೆ ಸಾಕು. ನೋಡಿ ಎಷ್ಟಪ್ಪ ಎತ್ಕೊಂಡಿದ್ದೀನಿ ನಾನು. ಕೋಳಿನೇ ಅದು. ಇವತ್ತು ಹಂಗೆ ಫ್ಲೇವರು ಬಾಳೆಗಳೆಲ್ಲ ಬರ್ತಾ ಇದೆ, ಸೂಪರ್ ಆಗೈತೆ. ನೋಡಿ ನಾಟಿ ಕೋಳಿ ಸಾರು, ಒಂದೇ ಒಂದು ಈರುಳ್ಳಿ ಪೀಸ್ ಹಾಕೊಂಡು ಇಡ್ಸೋದಿಲ್ಲ, ಇಡ್ಸಲ್ಲ. ಈಗ ಆರು ಟ್ರೈ ಮಾಡಿದೆ, ಬಾಳೆ ಮುಡ್ತೀರಾ? ಸೂಪರ್ ಸೂಪರ್ ಆಗೋದು. ಎಷ್ಟು ತುಂಬ ಚೆನ್ನಾಗಿದೆ. ಲಿವರ್, ಇದು ಚಿಕನ್ ಲಿವರು ಚೆನ್ನಾಗಿದೆ. ತಂದೂರಿ ಬಗ್ಗೆ ಒಂದೆರಡು ಮಾತು ಹೇಳಿ. ಇನ್ನೊಂದು ಸತಿ ಹಂಗೆ ಇಡಿ. ಒಂದು ತಂದೂರಿ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ತಂದೂರಿ ಎಷ್ಟು ಇವತ್ತು ಸ್ಮೋಕ್ ಚಿಕನ್ ಥರ ಇದೆ, ಚೆನ್ನಾಗಿದೆ. ಒಳ್ಳೆ ಮಸಾಲೆ ತುಂಬ ಚೆನ್ನಾಗಿರ್ತಿದೆ, ಕ್ಲೀನಾಗಿ ಒಂದೇ ಈಕ್ವಲಾಗಿ ಬೇರಿದೆ, ತುಂಬ ಚೆನ್ನಾಗಿದೆ. ಬಾಯಲ್ಲಿ ಕಚ್ಚೋ ಅಂದ್ಬಿಡ. ಸೂಪರಾಗೈತೆ. ನೀವು ನೋಡಿದ್ದೀರಾ, ಒಂದು ಲೈಕ್ ಕೊಡಿ, ಪ್ರತಿಭಾ ಮಾಡಿ. ನಾವು ಹೇಗೆ ಮಾಡಿದ್ದೀವಿ ಅದರ ಮಾಡಿ ನೋಡಿ, ಅದರ ಮಾಡಿ ನೀವು ಮಾಡಿ, ನೀವು ತಿನ್ನಿ, ನಮಗೊಂದು ಲೈಕ್ ಕೊಡಿ. ನೋಡಿ ವಿಡಿಯೋ ಮಾಡ್ತಾ ಇದ್ದ ಶಶಿಕಾಂತ್ ಬೇವಿ ಅವರು ಇವಾಗ ಟೇಸ್ಟ್ ಹೇಳ್ತಾನೆ. ನೋಡಿ ಒಂದು ಲೆಗ್ ಪೀಸ್ ಎತ್ಕೊಂಡ್ರೆ ಚೆನ್ನಾಗೈತೆ ತಂದೂರಿ. ಅದು ಫಸ್ಟ್ ಟೈಮ್ ಈ ಥರ ಮಾಡಿರೋದು, ಹೊರಗಡೆ ಎಲ್ಲ ಮನೇಲೇ ಮಾಡ್ತಿದ್ದೋ ನಾವು ರೆಸಿಪಿನ. ಈ ಸಲ ಹೊರಗಡೆ ಬಂದು ಟ್ರೈ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ, ಚೆನ್ನಾಗೈತೆ. ಹಿಂಗೆ ಸಪೋರ್ಟ್ ಮಾಡಿ ನಮಗೆಲ್ಲ. ಮತ್ತು ಹೊಸ ವೀಡಿಯೋಗಳು ಬರ್ತಾ ಇರ್ತವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಿ.
ಹೋಗ್ಬಿಡ್ತೀನಿ